ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಳ್ತಾ ಇದ್ರ, ಪ್ರಮೋಷನ್ಸ್ ಸಹ ಮಾಡ್ತಿದಾರ, ಸಿನಿಮಾಗಳಲ್ಲೂ ಸಹ ಕಾಣಿಸ್ಕೊಳ್ತಿದಾರ. ಸೊ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ಸೆಟಲ್ ಮಾಡಿದಂತಹ ಒಂದು ರೀಲ್ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅದು ಇಷ್ಟು ದೊಡ್ಡ ಚರ್ಚೆ ಆಗುತ್ತೆ ಅಂತ ನಮಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಏನೋ ಒಂದು ರೀಲ್ಸ್ ಮಾಡೋಣ ಅನ್ನೋದೊಂದು ಮೈಂಡಲ್ಲಿ ಇತ್ತು ಹೊರತು ರೀಲ್ಸ್ ಮಾಡಿದ್ವಿ. ಅದು ಆ್ಯಪ್ಟಾಗಿ ಹೆಂಗೆ ಮಾಡೋಣ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ಆ್ಯಪ್ಟಾಗಿ ಮಾಡಿದ್ವಿ. ಬಟ್ ಅದು ಇಷ್ಟು ಆ್ಯಪ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ತಪ್ಪು ಅಂತ ನಮಗೂ ಅದಾದಮೇಲೆ ಗೊತ್ತಾಗಿದೆ. ಯಾಕಂದರೆ ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇತ್ತಂತೆ, ಅದನ್ನು ಪಬ್ಲಿಕಲ್ಲಿ ಮಾಡಬಾರ್ದು ಅನ್ನೋದು ರೂಲ್ಸ್ ಇದೆಯಂತೆ, ಮಾಡಿದ್ರೆ ತಪ್ಪು ಅನ್ನೋದೆಲ್ಲ ಇದೆಯಂತೆ. ಸೊ ಅದು ನಮ್ಗೆ ಲೇಟಾಗೆ ಗೊತ್ತಾಗಿದ್ದು. ಸೊ ಇನ್ನು ಮುಂದೆ ಈ ಥರ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಕಲ್ತ್ಕೊಂಡ್ವಿ. ಎಲ್ಲೋ ಒಂದ್ ಕಡೆ ಈ ಒಂದು ರೀಲ್ಸ್ ಮಾಡೋದ್ರಿಂದ ರಜತ್ ಬುಜ್ಜಿ ಅವ್ರಿಗೆ ಒಂದು ಬ್ಯಾಡ್ ನೇಮ್ ಅನ್ನೋವಂಥದ್ದು ಬಂತ ಅಂತ? ಸರ್, ನಾನೇನು ಕೊಲೆ ಮಾಡಿಲ್ಲ ಸರ್, ನಾನು ದರೋಡೆ ಮಾಡಿಲ್ಲ. ನಾನು ಕೆಟ್ಟ ಹೆಸರು ಬರೋಕ್ಕೆ ನನಗೆ ಒಂದು ರೀಲ್ಸ್ ಮಾಡಿದೆ ಅಷ್ಟೇ. ಅದು ಬೇಕಂತನೂ ಮಾಡಿದ್ದಲ್ಲ, ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಇದನ್ನು ಪಾಪ ತುಂಬ ಹಲವಾರು ಜನ ಇಂಟೆನ್ಷನಲ್ ಆಗೇ ಮಾಡ್ದ ಇವನು ಅಂತ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಮನಸ್ಪೂರ್ವಕವಾಗಿ ಬೇಡ್ಕೊಂತಾನೆ, ಒಳ್ಳೇದಾಗಲಿ ಅವ್ರಿಗೆ. ನನಗೇನು ಒಂದು ಖುಷಿ ಅಂದರೆ ಪಾಪ ಜನ ನಿಂತರು ನನ್ನ ಕಡೆ. ಅಂದರೆ ಇದು ಯಾವ ದೊಡ್ಡ ತಪ್ಪು ಅಂತ ಈ ಲೆವೆಲ್ಗೆ ಪಾಪ ಹಿಂಸೆ ಕೊಡ್ತಾ ಇದ್ದೀರಾ ಅನ್ನೋ ಥರನ. ಆಮೇಲೆ ಕೋರ್ಟ್ ಹತ್ರ ಹೋಗಿದ್ದಾಗಲಿ, ಅಲ್ಲಿ ಪಾಪ ಜನ ಬಂದಿದ್ದಾಗಲಿ, ಮೀಟ್ ಮಾಡೋದಕ್ಕಾಗಲಿ, ನಮ್ಮ ಹುಡುಗರಾಗಲಿ, ಫ್ಯಾಮ್ಲಿ ಆಗಲಿ, ಪ್ರತಿಯೊಬ್ಬರೂ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಬಿಕಾಸ್ ಎಲ್ಲರಿಗೂ ಗೊತ್ತಿತ್ತು ಇದೇನು ಅಂತ ಒಂದು ತಪ್ಪು ಮಾಡಿಲ್ಲ ನಾವು ಅಂತ. ಅದು ಕಾನೂನು ಪ್ರಕಾರ ತಪ್ಪು, ಅದಕ್ಕೆ ನಾವು ತಲೆ ಬಾಗಿದ್ದೀವಿ. ಆಮೇಲೆ ಅದೇನಾಗಬೇಕೋ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ದೀವಿ. ತಪ್ಪಾಗಿದೆ, ಇನ್ನೊಂದ್ಸತಿ ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.